ಇನ್ನು ನಾವು ಊರಿಗೆ ಬಂದ ತಕ್ಷಣ ನಮ್ಮ ಅಮ್ಮಮ್ಮ ಫಸ್ಟ್ ಮಾಡಿದ ಕೆಲಸ ನನ್ ಕೋಟ್ ತೆಗೆದು ಮಿಲ್ಕಿಗೆ ಹಾಕ್ತು ಹೆಂಗಿರುತ್ತೆ ನೋಡೋಣ ಅಂತ. ಆದ್ರೆ ನಮ್ ಮಿಲ್ಕಿಗಿಂತ ನನ್ ಕೋಟೆ ತುಂಬಾ ದೊಡ್ಡದಾಗೈತೆ. ಇನ್ನ ಮಧ್ಯಾಹ್ನ ಊಟ ಮಾಡ್ಕೊಂಡು ನಾನು ನಮ್ಮ ಮಾಮ ಮಿಲ್ಕಿ ನಮ್ ಮುರಳಿ ಮಾಮ ಅವ್ರ ಡಾಬಾ ಹತ್ರ ಹೋಗ್ತಾ ಇದೀವಿ. ಊರಿಗೆ ಬಂದಾಗ ನಮ್ಮ ಮಾಮ ಏನನ ನನ್ ಜೊತೆ ಇದ್ರೆ ಸುಮ್ನೆ ಇರೋದೇ ಇಲ್ಲ, ಸುತ್ತಾಡ್ತಾ ಇರ್ತೀವಿ. ಸಾಯಂಕಾಲ ಆಯ್ತು ವಾಕಿಂಗ್ ಮಾಡೋಣ ಅಂತ ಮತ್ತೆ ಮನೆ ಹತ್ರ ಹೋಗಿ ನಮ್ಮ ಅಜ್ಜಿನ ಕರ್ಕೊಂಡು ಬಂದ್ವಿ. ಯಾವಾಗ್ಲೂ ನಾವ್ ವಾಕಿಂಗ್ ಮಾಡಕ್ ಬರೋದಿಲ್ಲೇ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಸನ್ಸೆಟ್ ನೋಡಿ ಸ್ವಲ್ಪ ಹೊತ್ತು ಇಲ್ಲಿ ಎಂಜಾಯ್ ಮಾಡ್ಬಿಟ್ಟು ಹೋದ್ರೆ ಆ ಖುಷಿನೇ ಬೇರೆ. ಇನ್ನ ಇವತ್ತೂನು ಹಂಗೆ ಎಂಜಾಯ್ ಮಾಡಿದ್ವಿ. ಇನ್ನ ಮನೆಗೆ ಹೋಗೋಷ್ಟೊತ್ತಿಗೆ ಡಿನ್ನರ್ ಟೈಮ್ ಆಗಿತ್ತು. ನನ್ಗೆ ಆಮ್ಲೆಟ್ ತಿನ್ಬೇಕಂತ ಅನಿಸಿತು, ಅದಕ್ಕೆ ನಮ್ಮ ಅಜ್ಜಿ ಆಮ್ಲೆಟ್ ಹಾಕೊಡ್ತು. ಇನ್ನ ನಮ್ಮ ಮಾಮಗೂನು ಹಾಕೊಡ್ತು. ಇನ್ನ ಮಿಲ್ಕಿನ ದಿನ ಪೂರ್ತಿ ನಗ್ಸೋದ್ ನಾನೇ ಅಲ್ವಾ, ಅದಕ್ಕೆ ದಿನಕ್ಕೆ ಒಂದ್ಸತಿ ಆದ್ರೂ ಅವಳನ್ನ ಅಳಿಸ್ತೀನಿ. ಇಲ್ಲಾಂದ್ರೆ ನನ್ ಡೇ ಕಂಪ್ಲೀಟ್ ಆಗಲ್ಲ ಗೈಸ್. ಅದೇನೋ ನಂಗೊಂಥರ ಖುಷಿ ಅವಳನ್ನ ಅಳಿಸಿದ್ರೆ. ಅದು ಯಾವಾಗ್ಲೂ ಅಂತಲ್ಲ, ಯಾವಾಗೋ ಒಂದೊಂದ್ಸತಿ ಅಷ್ಟೇ. ನಿಮ್ ಮನೇಲೂ ಚಿಕ್ಕ ಮಕ್ಳಿದ್ರೆ ನೀವ್ ಹಿಂಗೆ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಪಾಪ ಯಾಕೆ ಮಿಲ್ಕಿನ ಜೋರಾಗಿ ಅಳಿಸಿದ್ಯಾ ಅಂತ ಕೇಳ್ಬೋದು ನೀವು. ಏನು ಮಾಡಿಲ್ಲ ಗೈಸ್, ನಾನು ಅವಳಿಗೆ ಸ್ವೀಟ್ ಕೊಟ್ಟಿದ್ರು, ಅದ್ರಲ್ಲಿ ನಾನೊಂದ್ ಎತ್ಕೊಂಡೆ ಅಂತ ಜೋರಾಗಿ ಅಳ್ತಾಳೆ. ಇನ್ನ ನಮ್ ತಾತ ಸರಿ ನಿನ್ಗೆ 2 ಸ್ವೀಟ್ಸ್ ಕೊಡ್ತೀನಿ ಬಿಡು ಅಳ್ಬೇಡ ಅಂತ ಹೇಳ್ತಾಳೆ. ಆದ್ರೂನು ಅವಳು ಅಳೋದು ಇನ್ನ ನಿಲ್ಸೇ ಇಲ್ಲ. ನಮ್ಮ ಅಜ್ಜಿ ಅವಳು ಅಳೋದನ್ನ ನೋಡ್ಬಿಟ್ಟು ಫುಲ್ಲು ನಗ್ತವ್ರೆ. ಇನ್ನ ನಮ್ ತಾತ, ನಮ್ ಮುತ್ತಾತ, ನಮ್ಮ ಮಾಮ ಸೇರಿ ಕ್ರಿಕೆಟ್ ನೋಡ್ತಾ ಇದ್ರು. ಇನ್ನ ಅದನ್ನೆಲ್ಲ ನೋಡ್ಕೊಂಡು ನಮ್ಮೂರಲ್ಲಿ ಲೈಟಿಂಗ್ಸ್ ಹಾಕಿದ್ರು. ಈ ಲೈಟಿಂಗ್ಸ್ ಎಲ್ಲ ಮೊನ್ನೆ ಶ್ರೀರಾಮ್ ನವಮಿಗೆ ಹಾಕಿರೋದು, ಇನ್ನ ತೆಗ್ದಿಲ್ಲ. ಅಲ್ಲಿಂದ ನಾವು ಮತ್ತೆ ಮುರಳಿ ಮಾಮ ಡಾಬಾ ಹತ್ರ ಹೋದ್ವಿ. ಅಲ್ಲೋದ್ರೆ ದೀಪು ಫೋನ್ ನೋಡ್ತಾ ಇದ್ದ. ಮತ್ತೆ ಇಶಾ ಬಂದ್ಬಿಟ್ಟು ನನ್ ಪಕ್ಕದಲ್ಲಿ ಕುತ್ಕೊಂಡು ಸ್ಕೂಲಲ್ಲಿ ಏನ್ ನಡೆಯುತ್ತೆ ಅಂತೆಲ್ಲ ಹೇಳ್ತಾ ಇದ್ದ. ನಮ್ಮ ಮಾಮ ಏನೋ ಕಾಮಿಡಿ ಮಾಡ್ತಾ ಇತ್ತು. ನಾವ್ ಯಾವಾಗ್ಲೂ ಊರಿಗೆ ಬಂದಾಗೆಲ್ಲ ನಮ್ ಮುರಳಿ ಮಾಮ ಹತ್ರ ಬಂದು ಮಾಡಿಸ್ಕೊಂಡು ಡಿಶ್ ಬಂದ್ಬಿಟ್ಟು ಚಿಲ್ಲಿ ಚಿಕನ್. ನಮ್ಮ ಮಾಮ ತುಂಬಾ ಚೆನ್ನಾಗಿ ಮಾಡುತ್ತೆ, ಅದಕ್ಕೆ ಬಂದಾಗೆಲ್ಲ ನಾವು ಮಾಡಿಸ್ಕೊಂಡ್ ತಿಂತೀವಿ. ಇನ್ನ ಇಶಾ ಅಳ್ತಾ ಇದ್ಲು, ಯಾಕಂದ್ರೆ ನಮ್ಮ ಮಾಮ ಅಳಿಸ್ಬಿಡ್ತು ಅಂತ. ಅಂದ್ರೆ ನಮ್ ಮುರಳಿ ಮಾಮನೂ ಅಲ್ಲ ರೆಡ್ಡಿ ಮಾಮನೂ ಅಲ್ಲ, ತೋರಿಸ್ತೀನಿ ರೀ. ಇನ್ನ ನಮ್ಮ ಮಾಮ ಸರಿ ಜೋರಾಗಳು ಅಂತ ರೇಗಿಸ್ತಾ ಇದ್ರು. ಇನ್ನ ಮಾತಾಡ್ತಾ ಚಿಲ್ಲಿ ಚಿಕನ್ ರೆಡಿ ಆಗೋಯ್ತು. ಇವ್ರು ಇನ್ನೊಬ್ಬರ ಮಾಮ ನನ್ಗೆ ಮಂಜು ಮಾಮ ಅಂತ ಅಂದ್ಬಿಟ್ಟು. ಈ ಮಾಮನೇ ಪಾಪ ಇಷ್ಟೊತ್ತು ಈಶಾನ ಬೈದಿದ್ದು, ಮತ್ತೆ ಮಾಮನೇ ಕರ್ಕೊಂಡೋಗಿ ಚಾಕ್ಲೇಟ್ ಎಲ್ಲ ಕೊಟ್ಟಿ ಕೂಲ್ ಮಾಡ್ತು. ಇನ್ನ ಅಲ್ಲಿಂದ ಮನೆಗೆ ಹೋಗೋ ಅಷ್ಟೊತ್ತಿಗೆ ಪಾಪ ನಮ್ ಮಿಲ್ಕಿ ಮಲ್ಕೋಬಿಟ್ಟಿದ್ಲು. ಅವಳಿಗಂತಾನೆ ತಂದಿದ್ದಿದ್ ನಾವು, ಆದ್ರೆ ಅವಳು ಮಲ್ಕೋಬಿಟ್ಟಿದ್ಲು. ಯಾಕಂತ ಕೇಳಿದ್ರೆ ಅವಳು ನಾವಿಬ್ರು ಬಿಟ್ಬಿಟ್ಟು ಹೋಗ್ಬಿಟ್ವಿ ಅಂತ ಹತ್ಕೊಂತ ಇದ್ಲಂತೆ, ಹಂಗೆ ಮಲ್ಕೋಬಿಟ್ಟಿದ್ದಾಳೆ. ಸರಿ ಅಂತ ಮಿಲ್ಕಿಗೆ ಸ್ವಲ್ಪ ಸಪರೇಟ್ ಆಗಿ ಸೈಡ್ ಇಟ್ಬಿಟ್ಟು ನಾವು ತಿಂದ್ಬಿಟ್ಟು ಮಲ್ಕೋಬಿಟ್ವಿ.